ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಟ್ರೋಲ್ ಆಗುತ್ತೆ, ತಮ್ಮನ್ನ ಪ್ರಶ್ನೆಗಳನ್ನು ಮಾಡುವಂಥದ್ದಾಗುತ್ತೆ. ತಾವು ಉತ್ತರಗಳನ್ನು ತಾವು ಯಾವುದೇ ರೀತಿ ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡದೇ ಇದ್ರು ನಿಮ್ಮನ್ನ ಹೊರಭಾಗದಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸಗಳನ್ನ ಕೆಲವೊಂದಷ್ಟು ಜನ ಮಾಡ್ತಾರೆ. ಹೌದು, ನಾನೇನು ಹೇಳ್ತೀನಿ ಅಂತಂದರೆ, ಅವರು ಆಸ್ಥಾನದಲ್ಲಿದ್ದು, ಅವ್ರ ಮಗನ ಆಸ್ಥಾನದಲ್ಲಿದ್ದು, ಅವ್ರ ತಮ್ಮನ ಆಸ್ಥಾನದಲ್ಲಿದ್ದು ಅವರು ಇದೇ ರೀತಿ ಮಾಡುತ್ತೀರಿ ಅಂದರೆ ಶಾಬಾಷ್ ಅಂತ ನಾನು ಹೇಳ್ತೀನಿ. ವೈಯಕ್ತಿಕ ವಿಚಾರಗಳನ್ನ ಒಂದು ವೇದಿಕೆಯಲ್ಲಿ ಮಾತಾಡೋದು ಎಷ್ಟು ತಪ್ಪು ಅದು ಅವ್ರವ್ರಿಗೆ ಗೊತ್ತು. ಅದರ ಬಗ್ಗೆ ನಾವು ಎತ್ಕೊಂಡು ಮಾಡಿದ್ರೆ ಇದು ಎಲ್ಲರಿಗೂ ಮಾಡ್ಬೋದು. ಅಂಥ ತಪ್ಪು ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ಅಂಥ ಒಂದು ಏನು ಹೇಳೋದು ಅಂತ ಅಂಥ ಒಂದು ಅವುಗಳನ್ನ ಏನಕ್ಕೆ ಹೋಲಿಸ್ಬೇಕಂತೂ ಗೊತ್ತಾಗ್ತಾಯಿಲ್ಲ ನನಗೆ. ಆ ಕ್ರಿಯೇಚರ್ಗಳನ್ನ ಅವುಗಳ ಹೆಸ್ರುಗಳು ಹೇಳಿ ಅವುಗಳನ್ನ ಒಂದು ಹೀರೋ ಸ್ಥಾನಕ್ಕೆ ಕರ್ಕೊಂಡೋಗಿ ನಾನು ಅವ್ರನ್ನ ಇದು ಮಾಡಿ ಮಾಡೋ ತಪ್ಪಂತೂ ನಾನು ಮಾಡಲ್ಲ. ನಾನು ಒಂದೇ ಹೇಳೋದು, ಕಾಲನೇ ಅವ್ರಿಗೆ ಪಾಠ ಕಲಿಸ್ತದೆ, ಕಾಲೈ ತಸ್ಮೈ ನಮಃ ಅಂತ. ಆಮೇಲೆ ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ಮಾಡಿದವ್ರು ಮಾಡ್ದಷ್ಟೇ ಮಾಡೋದು, ರಾಮ ಗೋವಿಂದ ಅನ್ನೋ ಕಾಲ ಇದು. ನಾನು ಏನಾದರೂ ಹಂಗೆ ಅಂತಿದ್ದಿದ್ರೆ ನಮ್ಮೂರಲ್ಲಿ ಹೇಳಬೇಕು, ನಮ್ಮ ಅಕ್ಕಪಕ್ಕದ ಮನೆಯವ್ರು ಹೇಳಬೇಕು, ಇವ್ನು ಎಂಥವನು ಗೊತ್ತಾ ಅಂತ. ಅದೇ ಪ್ರಶ್ನೆ ಮಾಡಿರೋರು ಊರಲ್ಲಿ ಹೋಗಿ ಇದೇ ಮೀಡಿಯಾದವ್ರು ನೀವು ಹೋಗಿ ಕೇಳ್ರಿ, ಅವ್ರ ಬಂಡವಾಳಗಳು ಏನು, ಅವ್ರು ಬದುಕಿರೋದು ಏನು ಅಂತ. ಅದು ಏನು ಅಂತಂದರೆ, ಎದುರುಗಡೆ ಇರೋ ವ್ಯಕ್ತಿಗೆ ನಾನು ಮಾಡಿರೋದನ್ನು ಎತ್ತಿ ನಿನಗೆ ಮೆಚ್ಚಕ್ಕೆ ಬಂದಿರೋದು. ನೋಡೋಣ, ನಾನು ವೇದಿಕೆನಲ್ಲೂ ಹೇಳಿದ್ದೀನಿ, 2 ಕೈ ಸೇರಿದ್ರೆ ಚಪ್ಪಾಳೆ, ಒಂದು ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. 2 ಕೈಯಲ್ಲಿ ನಡೆದಿರ್ತಕ್ಕಂಥ ಎಲ್ಲನೇ ಇರ್ಬೋದು, ಅದು ಎಲ್ಲಿ ಕೂತು ಎಲ್ಲಿ ಅದಕ್ಕೆ ಉತ್ತರ ಸಿಗಬೇಕು, ಎಲ್ಲಿ ಅದಕ್ಕೆ ಇದು ಸಿಗಬೇಕು, ಅದು ಎಲ್ಲೆಲ್ಲಿ ಬೇಕೋ ಅಲ್ಲಾಗುತ್ತೆ. ನಮ್ಮ ಮನೇಲಿ ನನಗೆ ಏನು ಹೇಳೋರೆ, ಬಿಗ್ ಬಾಸ್ಗೆ ಹೋಗಿ ಇದೇ ಬಂದಿದೆಯಾ ಅದ್ರ ಬಗ್ಗೆ ಮಾತಾಡಬೇಕು. ನಮ್ಮ ಹಿರಿಕರು ಹೆಂಗೆ ಹೇಳ್ರಿ ನಾನು